ಹೇಳ್ದಂಗೆ ದಿಶಾ ಅವ್ರ ಜೊತೆ ಜಗಳ ಆಡೋದು ನಿಲ್ಲಿಸ್ಬಿಟ್ಟು ಕೂಲಾಗೇ ಇರಬೇಕು. ಸದ್ಯಕ್ಕೆ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರೋದೇ ಸರಿ ಅನ್ಸತ್ತೆ. ಏನು ಹಾಲು ಡ್ರೈ ಫ್ರೂಟ್ಸ್ ಏನು ತಂದೆ ಇಲ್ಲ? ಸಾರಿ, ಈಗ ತರ್ತೇನೆ. ಇರಲಿ, ಪರವಾಗಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಏನು ಇಷ್ಟು ಲೇಟಾಗಿ ಬಂದಿದ್ದೀರಾ? ಏನೋ ಕೆಲಸ ಇತ್ತಾ? ಇಲ್ಲ. ಯಾಕೆ ಡಲ್ ಆಗಿದ್ದೀರಾ? ಏನೋ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಖುಷಿಯಾಗಿದ್ರೆ ನಿಮ್ಗೆ ಇಷ್ಟ ಇಲ್ಲ, ಜಾಸ್ತಿ ಮಾತಾಡಿದ್ರೆ ತಲೆ ತಿಂತಿದ್ದೀರಾ ಅಂತೀರಾ. ಯೋಚನೆ ಮಾಡ್ತಿದ್ರೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಅಲ್ಲ, ನಾನು ಹೆಂಗಿರ್ಬೇಕು ಅಂತ ನೀವೇ ಹೇಳ್ಬಿಡಿ. ಹಂಗಲ್ಲ ರೀ, ಸಾಸಿವೆ ಕಾಳು ಸಿಡಿಯೋ ಥರ ಯಾವಾಗಲೂ ಮಾತಾಡ್ತಾನೆ ಇದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಏನು ಇವತ್ತು ನನ್ನ ಮೇಲೆ ಇಷ್ಟೊಂದು ಕೇರ್ ತೋರಿಸ್ತಿದ್ದೀರಾ? ಹಾಗೇನಿಲ್ಲ, ಅಣ್ಣ ಬೇಜಾರು ಮಾಡ್ಕೋತಾನೆ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಮುಂಚಿನ ಥರ ಜಗಳ ಆಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ವಾವ್, ಅಣ್ಣನಿಗೋಸ್ಕರ ಹೆಂಡತಿ ಜೊತೆ ಕ್ಲೋಸ್ ಆಗಿದ್ದೀನಿ ಅನ್ನೋ ಥರ ನಾಟಕ ಆಡ್ತಿದ್ದೀರಾ. ನಾಟಕ ಏನಲ್ಲ ಇದು. ಮತ್ತಿನ್ನೇನು? ಹೋಗ್ಲಿ ಬಿಡಿ, ನಿಮ್ಮ ಅಣ್ಣನಿಗೋಸ್ಕರನಾದರೂ ನನ್ನ ಕಡೆ ಗಮನ ಕೊಡ್ತಿದ್ದೀರಾ ಅಲ್ವಾ? ಥ್ಯಾಂಕ್ಸ್. ಅಂತೂ ನಾನು ನಿಮ್ಮ ಮನಸ್ಸಲ್ಲಿದ್ದೀನಿ ಅಂತ ಆಯಿತು. ಇಲ್ಲ, ನಾನು ನಿಮ್ಮ ಜೊತೆ ಕ್ಲೋಸಾಗಿ ಮಾತಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ನನ್ನ ಮನಸ್ಸಲ್ಲಿದ್ದೀರಾ ಅಂತೆಲ್ಲ ಅನ್ಕೋಬೇಡಿ. ತಗೊಳ್ಳಿ. ಯಾಕೆ? ನೀವು ಏನು ಯೋಚನೆ ಮಾಡ್ತಿದ್ದೀರೋ ಗೊತ್ತಿಲ್ಲ, ಏನೇ ಯೋಚನೆ ಮಾಡ್ತಿದ್ರು ನೀರು ಕುಡಿದ್ಬಿಟ್ಟು ಕೂಲಾಗಿ ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ತಗೊಳ್ಳಿ. ಬೇಡ ಚಿರ, ಅವಶ್ಯಕತೆ ಇಲ್ಲ. ಪರವಾಗಿಲ್ಲ, ತಗೊಳ್ಳಿ. ಒಂದು ಲೋಟ ನೀರು ಕುಡಿದ್ರೆ ನಿಮ್ಮ ಹೊಟ್ಟೆ ಏನು ಭಾರ ಆಗಲ್ಲ. ತಗೊಳ್ಳಿ. ಥ್ಯಾಂಕ್ ಯು.